ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಮ್ ದೇಶ ಒಂದಿನ ವಿಶ್ವಗುರು ಆಗುತ್ತೆ ಅಂತ ಹೇಳ್ತಾರೆ. ಸುಮ್ನೆ ಯೋಚನೆ ಮಾಡಿ, ನಮಗೆ ಒಳ್ಳೆ ಕುಡಿಯೋ ನೀರ್ ಬೇಕು ಅಂದ್ರೆ ನಾವು ದುಡ್ಡು ಕೊಟ್ಟು ತಗೋಬೇಕು. ಮನೇಲಿ ನೀರ್ ಕುಡಿಬೇಕು ಅಂದ್ರೆ ಮನೆಗೆ ಅಕ್ವಾ ಪ್ಯೂರಿಫೈನ ತಗೊಬಂದು ಹಾಕಿಸ್ಕೋಬೇಕು. ಒಳ್ಳೆ ಗಾಳಿ ಬೇಕು ಅಂದ್ರೆ ಏರ್ ಪ್ಯೂರಿಫೈನ ತಗೊಬಂದು ಹಾಕಿಸ್ಕೋಬೇಕು. ಏನಾದ್ರೂ ಕಾಯಿಲೆ ಬಂತ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ದುಡ್ಡಿನ ದಂಧೆ ಮಾಡ್ಕೊಂಡಿದ್ದಾರೆ. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಇಲಿಗಳ ಕಾಟ. ಇಲಿಗಳು ಯಾವಾಗ ನಮ್ಮ ಮೈ ಮೇಲೆ ಬರ್ತವೆ ಅಂತ ಗೊತ್ತಿಲ್ಲ, ಆ ಪರಿಸ್ಥಿತಿ ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲ್. ಹೋಗ್ಲಿ ಆಯ್ತು ಪರವಾಗಿಲ್ಲ ಅನ್ಕೊಂಡೇನೋ ತಿಂದ್ಕೊಂಡಿರೋಣ ಅಂದ್ರೆ ತಿನ್ನೋದ್ ಯಾವ್ದು ಸರಿ ಇಲ್ಲ. ಈವನ್ ಪನ್ನೀರು ಕೂಡ ಫೇಕ್ ಪನ್ನೀರು. ಹೋಗ್ಲಿ ದಾಲ್ ಬೇಳೆ ಕಾಳುಗಳನ್ನ ತಿಂದ್ಕೊಂಡಿರೋಣ ಅಂದ್ರೆ ಅದಕ್ಕೂ ಕೂಡ ಕಲರ್ಗಳು ಹಾಕ್ತಾ ಇದಾರೆ. ಹೋಗ್ಲಿ ತರಕಾರಿ ತಿಂದ್ಕೊಂಡಿರೋಣ ಅಂದ್ರೆ ಅದಕ್ಕೂ ಕೂಡ ಹೆವಿ ಪೆಸ್ಟಿಸೈಡ್ಸ್ ಹಾಕ್ತಾ ಇದಾರೆ. ಸರಿ ಆಯ್ತು ರೋಡಲ್ಲಿ ಹೋಗೋಣ ಅಂತ ಅಂದ್ರೆ ಯಾವಾಗ ನಮ್ಮ ಮೇಲೆ ಬೇರೆ ಗಾಡಿ ಬಂದು ಗುದ್ದಿಸ್ಕೊಂಡು ಹೋಗ್ತವೆ ಅಂತ ಗೊತ್ತಿಲ್ಲ. ಸರಿ ಬಿಡ ನಮ್ ಗಾಡಿಲೇ ಹೋಗೋಣ ಅಂತ ಅನ್ಕೊಂಡ್ರೆ ರೋಡ್ಗಳು ಒಂದೂ ಚೆನ್ನಾಗಿಲ್ಲ. ಅಕಸ್ಮಾತ್ ರೋಡ್ ಚೆನ್ನಾಗಿಲ್ಲ ಅನ್ಕೊಂಡು ಹೋಗ್ತಾ ಇದ್ರು ಕೂಡ ಗುಂಡಿಗಳು, ರೆಸ್ಪೆಕ್ಟಿವ್ ಪರ್ಸನ್ಸ್ ನ ಕೇಳಿದ್ರೆ ಗುಂಡಿಗಳು ಇರೋದ್ರಿಂದಾನೇ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿ ಆಯ್ತು ನಮ್ಮ ಮಕ್ಳಿಗಾದ್ರೂ ಒಳ್ಳೆ ಎಜುಕೇಶನ್ ಕೊಡ್ಸೋಣ ಅಂತ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳೆಲ್ಲ ದಂಧೆ ಮಾಡ್ಕೊಂಡಿದ್ದಾರೆ. ಸರಿ ಆಯ್ತು ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಣ ಅಂದ್ರೆ ಯಾವಾಗ ಗೌರ್ಮೆಂಟ್ ಬಿಲ್ಡಿಂಗ್ ಬಿದ್ದೋಗುತ್ತೆ ಅಂತಾನೆ ಗೊತ್ತಿಲ್ಲ ಸ್ಕೂಲ್ದು. ಇಂಥ ಪರಿಸ್ಥಿತಿಲಿ ನಮ್ಮ ದೇಶ ಇದೆ ಅಂಡ್ ನಾವು ವಿಶ್ವಗುರು ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ.